ಕರ್ನಾಟಕದ 18ನೇ ಸಿಎಂ ಆಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಆಯ್ಕೆಯ ವೇಳೆ ಅಚ್ಚರಿಯ ಬೆಳವಣಿಗೆ ಕೂಡ ಆಗಿದೆ. ನೂತನ ಸಿಎಂ ಆಯ್ಕೆ ಹೈಕಮಾಂಡ್ಗೆ ವಹಿಸಿದ್ರು ಸಿದ್ದರಾಮಯ್ಯ. ಸಿಎಲ್ಪಿ ನಾಯಕರಾಗಿ ರಾಜೀನಾಮೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯನವರು. ನೂತನ ಸಿಎಂ ಆಯ್ಕೆ ಹೈಕಮಾಂಡ್ ಜವಾಬ್ದಾರಿ ಅಂತ ಹೇಳಿದ್ರು. ಹೈಕಮಾಂಡ್ ಯಾರನ್ನ ಘೋಷಣೆ ಮಾಡುತ್ತೋ ಅವರೇ. ಈ ಬಗ್ಗೆ ಸಿಎಂ ಕಚೇರಿಯಲ್ಲಿ ಸಿದ್ದರಾಮಯ್ಯನವರು ಮನವೊಲಿಕೆ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಕಚೇರಿ ಕರೆದೊಯ್ದು ಸಿದ್ದರಾಮಯ್ಯವ್ರನ್ನ ಮನವೊಲಿಸಿ ಏನೂ ಆಗೋದಿಲ್ಲ, ತಲೆ ಕೆಡಿಸ್ಕೊಳ್ಬೇಡಿ ಅಂತ ರಾಹುಲ್ ಗಾಂಧಿ ಅವರು ಕರೆ ಮಾಡಿ ಕೆ.ಸಿ. ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಅವ್ರ ಜೊತೆ ಮಾತನಾಡಿಸಿದ್ದಾರೆ. ಡಿಕೆಶಿ ಹೆಸರು ಸೂಚಿಸುವಂತೆ ಸಿದ್ದರಾಮಯ್ಯ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಸೂಚನೆ ಬಳಿಕ ಮತ್ತೆ ಸಭೆಗೆ ಆಗಮಿಸಿ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಈ ರೀತಿಯ ಬೆಳವಣಿಗೆ ಆಗದೆ ಇವತ್ತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೈಕಮಾಂಡ್ ಜೊತೆ ಮಾತನಾಡಿ, ವೇಣುಗೋಪಾಲ್ ಜೊತೆ ಮಾತನಾಡಿ, ರಾಹುಲ್ ಗಾಂಧಿ ಅವ್ರಿಗೆ ಫೋನ್ ಮಾಡಿ, ರಾಹುಲ್ ಗಾಂಧಿ ಅವರು ಯಾರ ಹೆಸರನ್ನ ಸೂಚಿಸ್ತಾರೋ ಅವರೇ CLP ನಾಯಕ, ಇದು ಹೈಕಮಾಂಡ್ಗೆ ಬಿಟ್ಟಿದ್ದು, ನನ್ನ ನಿರ್ಧಾರ ಏನೂ ಇಲ್ಲ, ಇಲ್ಲಿ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನೇ ಪಾಲನೆ ಮಾಡ್ತೀನಿ ಅಂತ. ಯಾಕಂದರೆ ಹಲವು ಬಾರಿ ಇದೇ ವಿಚಾರವನ್ನು ಹೇಳ್ತಾ ಇರ್ತಾರೆ ಸಿದ್ದರಾಮಯ್ಯ. ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ನಾವು, ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದೇ ತೀರ್ಮಾನ ನಮ್ಮದೇನೂ ಇಲ್ಲ ಅಂತ. ಹಾಗಾಗಿ ಇವತ್ತೂ ಕೂಡ ಸಿದ್ದರಾಮಯ್ಯನವರು ಅದೇ ವಿಚಾರವನ್ನು ಪಾಲಿಸ್ಬಿಟ್ಟಿದ್ದಾರೆ. ನನ್ನದು ಏನು ಅಭ್ಯಂತರ ಇಲ್ಲ, ನಾನು ಯಾರ ಹೆಸರನ್ನು ಕೂಡ ಸೂಚಿಸೋದಿಲ್ಲ, ಹೈಕಮಾಂಡ್ ಯಾರ ಹೆಸರು ಹೇಳುತ್ತೋ ಆ ಹೆಸರನ್ನು ನಾನು ಬಂದು ಘೋಷಣೆ ಮಾಡ್ತೀನಿ ಅಂತ ಹೇಳಿ ಕೆ.ಸಿ. ವೇಣುಗೋಪಾಲ್ ಅವ್ರ ಜೊತೆ ಮಾತನಾಡಿ ಚರ್ಚೆ ಮಾಡಿ ರಾಹುಲ್ ಗಾಂಧಿಗೆ ಫೋನ್ ಮಾಡಿ ಮಾತನಾಡಿದ ಮೇಲೆ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಹೆಸರನ್ನು ಘೋಷಣೆ ಮಾಡಿ ಅಂತ ಹೇಳಿದ ಮೇಲೆ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ಇದರ ಜೊತೆಗೆ ತಮ್ಮ ಸ್ಥಾನಕ್ಕೆ ಶಾಸಕಾಂಗ ಪಕ್ಷದ ನಾಯಕರಾಗಿದ್ರಲ್ಲ ಸಿದ್ದರಾಮಯ್ಯನವರು, ಆ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈಗ CLP ನಾಯಕರಾಗಿ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಘೋಷಣೆ ಕೂಡ ಮಾಡಿರೋದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಮ್ಮತದ ತೀರ್ಮಾನ, ಒಮ್ಮತದ ನಿರ್ಧಾರ ಕೂಡ ಆಗಿದೆ. ಈಗ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಡಿಕೆ ಶಿವಕುಮಾರ್ ಅವರು. ನೋಡ್ಬೋದು ದೃಶ್ಯದಲ್ಲಿ ಎಷ್ಟು ಹಲವಾರು ನಾಯಕರಿದ್ದಾರೆ. ಕೆ.ಸಿ. ವೇಣುಗೋಪಾಲ್ ಅವರು ಇದ್ದಾರೆ, ಸುರ್ಜೇವಾಲ್ ಅವರು ಕೂಡ ಇದ್ದಾರೆ. ಇದರ ಜೊತೆಗೆ ಡಿಕೆ ಶಿವಕುಮಾರ್, BK ಹರಿಪ್ರಸಾದ್ ಇದ್ದಾರೆ, ಜಾರ್ಜ್ ಅವರು ಇದ್ದಾರೆ, ಪರಮೇಶ್ವರ್ ಅವರು ಕೂಡ ಇದ್ದಾರೆ, MB ಪಾಟೀಲ್, ಮಹದೇವಪ್ಪನವರು, ಕಾಂಗ್ರೆಸ್ನ ಸೀನಿಯರ್ ಲೀಡರ್ಗಳಾಗಿರುವಂಥ ಎಲ್ಲ ನಾಯಕರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯಲ್ಲಿ ನೋಡಿ ಒಮ್ಮತದ ನಿರ್ಧಾರ, ಎಲ್ಲರೂ ಓಕೆ ಅಂತ ಹೇಳಿರುವಂಥ ದೃಶ್ಯಾವಳಿಗಳಿದು. ಫೋಟೋದಲ್ಲಿ ನೋಡ್ತಾ ಇದ್ದೀರಿ. ಎಲ್ಲರಿಗೂ ಕೂಡ ಅಭ್ಯಂತರ ಏನು, ಓಕೆನಾ ನಿಮಗೆ ಎಂದಾಗ ಎಲ್ಲರೂ ಕೂಡ ತಮ್ಮ ನಿರ್ಧಾರವನ್ನು ತಮ್ಮ ಕೈಯನ್ನೇ ಎತ್ತುವಂಥ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಓಕೆ, ಎಲ್ಲರ ನಿರ್ಧಾರ ಇದೆ, ನಮಗೆಲ್ರಿಗೂ ಓಕೆ, ಇದು ನೀವು ಹೇಗೆ ಹೇಳ್ತೀರೋ ಹಾಗೆ ಅನ್ನೋ ಹಾಗೆ. ಸಿದ್ದರಾಮಯ್ಯ ಅವರು ಕೂಡ ಕೇಳಿದಂಥ ಪ್ರಶ್ನೆಗೆ ಓಕೆನಾ, ನಿಮ್ಮೆಲ್ರಿಗೂ ಕೂಡ ಒಪ್ಪಿಗೆ ಇದೆಯಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಹೌದು, ಒಪ್ಪಿಗೆ ಇದೆ, ನಮಗೆ ಮುಂದಿನ ನಾಯಕ ಡಿಕೆ ಶಿವಕುಮಾರ್ CLP ನಾಯಕ ಆಗೋದಕ್ಕೆ ನಮಗೆ ಸಂಪೂರ್ಣವಾದ ಒಪ್ಪಿಗೆ ಇದೆ ಅಂತ ಹೇಳಿ ಎಲ್ಲರೂ ಕೂಡ ತಮ್ಮ ಒಪ್ಪಿಗೆಯನ್ನು ಸೂಚಿಸ್ತಾ ಇರುವಂಥ ದೃಶ್ಯಾವಳಿಗಳಿದು. ಇದು ವಿಧಾನಸೌಧದಲ್ಲಿ ನಡೆದಿರುವಂಥ ದೃಶ್ಯಾವಳಿ ಇದು. ನೋಡೋದು ಹಿರಿಯರಿಂದ ಹಿಡಿದು ಎಲ್ಲ ನಾಯಕರು ಕೂಡ ತಮ್ಮ ಒಪ್ಪಿಗೆಯನ್ನು ಸೂಚಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ ನೀವು. ಪರಿಪೂರ್ಣವಾಗಿ ನಿಮಗೇನಪ್ಪ, ನಿಮ್ಮ ಅನಿಸಿಕೆ ಏನು, ನಿಮಗೆ ಒಪ್ಪಿಗೆ ಇದೆಯಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ನಮಗೆ ಮುಂದಿನ ನಾಯಕ ಡಿಕೆ ಶಿವಕುಮಾರ್, ನಮಗೆ ಒಪ್ಪಿಗೆ ಇದೆ, ನಮಗೆ ಸಮ್ಮತಿ ಇದೆ, ನಾವು ಕೂಡ ನಿರ್ಧಾರ ಮಾಡಿದ್ದೇವೆ ನಮ್ಮ ನಾಯಕ ಡಿಕೆ ಶಿವಕುಮಾರ್ ಅಂತ ಹೇಳಿ ಎಲ್ಲರೂ ಕೂಡ ನೋಡಿ ದೃಶ್ಯಾವಳಿ ನೋಡ್ತಾ ಇದ್ದೀರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ ಮಾತ್ರ ಯಾಕೋ ಕೈ ಎತ್ತಿಲ್ಲ. ಇದರ ಜೊತೆಗೆ ಪರಿಪೂರ್ಣವಾಗಿ ಎಲ್ಲ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ನೋಡ್ಬೋದು ನಾವು, ಅಲ್ಲಿ ಸವದಿ ಕೂಡ ಇದ್ದಾರೆ, ಇದ್ರ ಜೊತೆಗೆ ಚಲುವರಾಯಸ್ವಾಮಿ ಇದ್ದಾರೆ, ಸಲೀಮಿ ಅವರಿದ್ದಾರೆ. ಎಲ್ಲ ನಾಯಕರು ತಮ್ಮ ತಮ್ಮ ನಿರ್ಧಾರವನ್ನು ಕೈ ಎತ್ತುವ ಮೂಲಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಆದರೆ ಈ ಬೆಳಗಾವಿ ಭಾಗದವ್ರು ಯಾಕೋ ಕೂಡ ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಯಾವುದೇ ನಿರ್ಧಾರ ಕೂಡ ಕೊಟ್ಟಿಲ್ಲ. ಆದರೂ ಒಪ್ಪಿಗೆ ಇದೆ. ಯಾಕಂದರೆ ಒಂದು 135ಕ್ಕೂ ಹೆಚ್ಚು ಶಾಸಕರಿರುವಂಥ ಈ ಕಾಂಗ್ರೆಸ್ ಪಕ್ಷದಲ್ಲಿ ಒಮ್ಮತದ ನಿರ್ಧಾರ ಅತಿ ಹೆಚ್ಚು ಯಾರು ಬೆಂಬಲ ಕೊಟ್ಟಿರ್ತಾರೆ ಅಂದರೆ ಎಲ್ಲರೂ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ಪರಿಪೂರ್ಣವಾಗಿ ಇವರೇ ನೂತನ CLP ನಾಯಕ ಡಿಕೆ ಶಿವಕುಮಾರ್ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಎಲ್ಲರ ಬೆಂಬಲಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ಧನ್ಯವಾದವನ್ನು ಅರ್ಪಿಸಿದ್ದಾರೆ.
ಮನೆಯೂ ಕೂಡ ಏನು ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಂಥ ಸಂದರ್ಭದಲ್ಲೂ ಕೂಡ ಇಡೀ ಸಂಪುಟದ ಎಲ್ಲ ಸಚಿವರು ಕೂಡ ಭಾಗಿಯಾಗಿದ್ದರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಕೂಡ ಕೇಳ್ಕೊಂಡಿದ್ರು, ನನಗೆ ಯಾವ ರೀತಿಯಾಗಿ ಬೆಂಬಲ ಕೊಟ್ಟಿದ್ರಿ, ಯಾವ ರೀತಿಯಾಗಿ ಸಹಕಾರವನ್ನು ಕೊಟ್ಟಿದ್ರಿ, ಅದೇ ಸಹಕಾರ ಅದೇ ಬೆಂಬಲವನ್ನು ಇನ್ನು ಮುಂದೆ ಡಿ ಕೆ ಶಿವಕುಮಾರ್ಗೂ ಕೊಡಬೇಕು ನೀವು ಅಂತ ಹೇಳಿದ್ರಲ್ಲ, ಆ ಬೆಂಬಲದ ವಿಚಾರವಾಗಿ ಇವತ್ತೆಲ್ಲರೂ ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ಆದರೆ ಇವತ್ತು ನಡೆದಿದ್ದ ಹೈಡ್ರಾಮಾ ಬೇರೆ. ಅದನ್ನು ಹೊರತುಪಡಿಸಿದ್ರೆ ಎಲ್ಲರ ಬೆಂಬಲ ಕೂಡ ಇದೆ. ಹೈಕಮಾಂಡ್ ನಿರ್ಧಾರದಂತೆ, ಹೈಕಮಾಂಡ್ ಸೂಚನೆಯಂತೆ ಡಿ ಕೆ ಶಿವಕುಮಾರ್ ಅವರು CLP ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಒಂದೇ ಒಂದು ಹೆಜ್ಜೆ ಮಾತ್ರ ಬಾಕಿ ಇದೆ ಡಿ ಕೆ ಶಿವಕುಮಾರ್ಗೆ CM ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂಥದ್ದು. ಅದಾದ ನಂತರ ಕೆಲಸ ಕಾರ್ಯಗಳು, ಯೋಜನೆಗಳು, ಬೇರೆ ಬೇರೆ ಅವರ ಆಸೆ ಆಕಾಂಕ್ಷೆಗಳೇನೇನಿತ್ತು, ಬೆಂಗಳೂರು, ಗ್ರೇಟರ್ ಬೆಂಗಳೂರು, ಮತ್ತೊಂದು ನೀರಾವರಿ ವಿಚಾರ, ಜಲಸಂಪನ್ಮೂಲ ಸಚಿವರಾಗಿದ್ದಂಥವರು ಡಿ ಕೆ ಶಿವಕುಮಾರ್ ಅವರು. ಹೀಗಾಗಿ ಒಂದಷ್ಟು ಜವಾಬ್ದಾರಿಗಳು ಜಾಸ್ತಿ ಇದೆ. ಈಗ ದೊಡ್ಡ ಜವಾಬ್ದಾರಿಯ ಮೂಟೆಯನ್ನು ಈಗ ಡಿ ಕೆ ಶಿವಕುಮಾರ್ ಅವರು ಹೆಗಲ ಮೇಲೆ ಹೊತ್ಕೊಂಡಿದ್ದಾರೆ. ಇಷ್ಟು ದಿನಗಳ ಕಾಲ ಹೊತ್ಕೊಂಡಿದ್ರು. KPCC ಅಧ್ಯಕ್ಷರಾಗಿದ್ರಲ್ಲ, ಆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸ್ತಾ ದಿನಗಳಿಂದಲೂ ಕೂಡ ಆ ಭಾರವನ್ನು ಹೊರತ್ಕೊಂಡು ಬರ್ತಾ ಇದ್ದಾರೆ. ಆದರೆ ಆ ಭಾರ ಈಗ ದುಪ್ಪಟ್ಟಾಗಿದೆ. ಇಡೀ ರಾಜ್ಯದ ಭಾರ, 7 ಕೋಟಿ ಕನ್ನಡಿಗರ ಭಾರ, ಜವಾಬ್ದಾರಿ, ನಂಬಿಕೆ, ವಿಶ್ವಾಸ ಇವೆಲ್ಲವನ್ನೂ ಕೂಡ ಹೊತ್ಕೊಂಡು ಹೋಗ್ಬೇಕಾಗತ್ತೆ. ಕೇವಲ ಮಂತ್ರಿ ಆದೆ ಅನ್ನುವಂಥ ಮಾತ್ರಕ್ಕೆ ಎಲ್ಲವೂ ಸಿಕ್ತೆ, ಎಲ್ಲವೂ ಸಲೀಸಾಗುತ್ತೆ ಅನ್ನೋದಲ್ಲ. ಇನ್ನು ಮುಂದೆ ದೊಡ್ಡ ದೊಡ್ಡ ಸವಾಲುಗಳು ಬರ್ತಾವೆ, ದೊಡ್ಡ ದೊಡ್ಡ ಜವಾಬ್ದಾರಿಗಳಿದ್ದಾವೆ. ಈ ಜವಾಬ್ದಾರಿ ಜೊತೆಗೆ ಇಡೀ ಸಂಪುಟವನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಬೇಕಾಗತ್ತೆ. ಇಡೀ ರಾಜ್ಯದ ಜನರಿಗೆ ಒಳ್ಳೆಯ ಆಡಳಿತವನ್ನು ಕೊಡಬೇಕಾಗತ್ತೆ. ಇದರ ಜೊತೆಗೆ ಮುನಿಸು, ಕೋಪ, ತಾಪ ಇವೆಲ್ಲವನ್ನೂ ಕೂಡ ಬದಿಗಿಟ್ಟು ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಇರ್ತಾರೆ? ಕಳೆದ 1 ವಾರಗಳಿಂದ ನೋಡ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರ ಹಾವಭಾವದಲ್ಲಿ, ಅವರ ನಡವಳಿಕೆಯಲ್ಲಿ ಹೇಗಿದೆ ಅಂತ. ಅದೇ ರೀತಿಯಾಗಿ ಮುಂದುವರಿತಾರಾ? ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಇಡೀ ಶಾಸಕರ ಬೆಂಬಲ ಕೊಟ್ಟ ನಂತರದಲ್ಲಿ ಆ ಎಲ್ಲ ಶಾಸಕರ ಜವಾಬ್ದಾರಿ ಕೂಡ ಅವ್ರ ಮೇಲಿರುತ್ತೆ. CLP ನಾಯಕ. ಹಾಗಾಗಿ ಎಲ್ಲ ಶಾಸಕರು, ಎಲ್ಲ ಸಚಿವರು, ಎಲ್ಲರ ಯಾವ ರೀತಿಯ ಕೆಲಸ ಮಾಡಬೇಕು, ಅವರ ಅನಿಸಿಕೆಗಳೇನು, ಅಭಿಪ್ರಾಯಗಳೇನು, ಇವೆಲ್ಲವನ್ನೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಸಿದ್ದರಾಮಯ್ಯ ಅವರು ಯಾವ ರೀತಿ ಇದ್ದರು, ಸಿದ್ದರಾಮಯ್ಯ ಅವರು ಆಡಳಿತ ಹೆಂಗೆ ಮಾಡ್ತಾ ಇದ್ರು, ಸಿದ್ದರಾಮಯ್ಯ ಅವರು ಹೆಂಗೆ ಓಲೈಕೆ ಮಾಡ್ತಾ ಇದ್ರು, ಸಿದ್ದರಾಮಯ್ಯ ಅವ್ರಿಗೆ ಯಾವ ರೀತಿ ಬೆಂಬಲ ಕೊಡ್ತಾ ಇದ್ರು, ಸಿದ್ದರಾಮಯ್ಯ ಅವರು ಕೂಡ ಅದೇ ರೀತಿಯಾಗಿ ಎಲ್ಲ ಶಾಸಕರುಗಳ ಜೊತೆ, ಎಲ್ಲ ಸಚಿವರುಗಳ ಜೊತೆ ಯಾವ ರೀತಿ ಇದ್ರು ಆ ರೀತಿ ಇರಬೇಕಾಗತ್ತೆ. ನೂತನ CM ಆಯ್ಕೆ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಆಗುತ್ತೆ. ಈಗ ಡಿ ಕೆ ಶಿವಕುಮಾರ್ ಆಯ್ಕೆ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಅನೌನ್ಸ್ ಮಾಡ್ತಾರೆ. DKಶಿ ಸಿದ್ದು ಅವರ ಉಪಸ್ಥಿತಿಯಲ್ಲಿ ಹೈಕಮಾಂಡ್ ನಾಯಕರು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಜೂನ್ 3ರ ಬುಧವಾರ ಸಂಜೆ CM ಆಗಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಲೋಕಭವನದಲ್ಲಿ ಅತಿ ಸರಳವಾಗಿ ನಡೆಯುತ್ತೆ ಪದಗ್ರಹಣ ಸಂಭ್ರಮ. ನೂತನ CM ಆಯ್ಕೆ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ಅನೌನ್ಸ್ ಮಾಡ್ತಾರೆ. ಸಿದ್ದರಾಮಯ್ಯ ಕೂಡ ಇರ್ತಾರೆ, ಡಿ ಕೆ ಶಿವಕುಮಾರ್ ಇರ್ತಾರೆ, ಹೈಕಮಾಂಡ್ ನಾಯಕರು ಕೂಡ ಈ ಸುದ್ದಿಗೋಷ್ಠಿಯಲ್ಲಿ ಇರ್ತಾರೆ. ಅವರೇ ಕೂಡ ಅನೌನ್ಸ್ ಮಾಡ್ತಾರೆ. ಜೂನ್ 3ನೇ ತಾರೀಕು CM ಆಗಿ ಪದಗ್ರಹಣ ಮಾಡ್ತಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಅಂತ ಹೇಳ್ತಾ ಇದ್ರು, ಆದರೆ ಈಗಿಲ್ಲ, ರಾಜಭವನದಲ್ಲೇ ಆಗುತ್ತೆ, ಸರಳವಾಗತ್ತೆ ಪದಗ್ರಹಣದ ಸಂಭ್ರಮ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಈಗಾಗಲೇ CLP ಸಭೆ ಆದ ಬಳಿಕ ನಿರ್ಧಾರ ಆಗಿದೆ, ಈಗ ಪತ್ರಿಕಾಗೋಷ್ಠಿ ಕೂಡ ಕರೀತಾರೆ ಅಂತ ಹೇಳ್ತಾ ಇರುವಂಥದ್ದು. ನೇರವಾಗಿ ಅನೌನ್ಸ್ ಮಾಡ್ತಾರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ, ಪದಗ್ರಹಣ ಆಗುತ್ತೆ, ಸಂದರ್ಭ ಸಮಯ ಎಲ್ಲವನ್ನೂ ಹೇಳ್ತಾರೆ. ಈ ವಿಚಾರವಾಗಿ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ. ಆನಂದ್, ನೋಡ್ತಾ ಇದ್ದೀವಿ ಈಗಾಗಲೇ ಕೂಡ CLP ಸಭೆ ಆಯಿತು, ನಿರ್ಧಾರ ಕೂಡ ಆಯಿತು. ಕೆಲವೇ ಕ್ಷಣಗಳಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ಅನೌನ್ಸ್ ಕೂಡ ಮಾಡ್ತಾರೆ. ಅಪ್ಡೇಟ್ಸ್ ಕೊಡೋದಾದ್ರೆ ಆನಂದ್. ಖಂಡಿತವಾಗ್ಲೂ ಶಿವಕುಮಾರ್ ಈಗಾಗಲೇ CLP ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು.
ಇದಾದ ನಂತರ ಈಗ ಪ್ರಾಸ್ತಾವಿಕವಾಗಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಎಲ್ಲ ಒಂದು ಶಾಸಕರಿಗೆ ಮೆಸೇಜ್ ಪಾಸ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ತಮ್ಮ ಒಂದು ಅವಧಿಯಲ್ಲಿ ಯಾವ ರೀತಿ ಎಲ್ಲಾ ಶಾಸಕರು ಬೆಂಬಲವನ್ನ ಕೊಟ್ಟಿದ್ರು, ಸಹಕಾರ ಕೊಟ್ಟಿದ್ರು, ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕೂಡ ಕೊಡಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಅದೇ ಇದಾದ ನಂತರ ಕೆಲವೇ ಕ್ಷಣಗಳಲ್ಲಿ ಸುರ್ಜೇವಾಲಾ ಮತ್ತೆ ಕೆ ಸಿ ವೇಣುಗೋಪಾಲ್, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಜಂಟಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಇವತ್ತು ಸಿಎಲ್ಪಿ ಸಭೆಯಲ್ಲಿ ಏನೆಲ್ಲ ಒಂದು ತೀರ್ಮಾನಗಳನ್ನ, ನಿರ್ಣಯಗಳನ್ನ ಕೈಗೊಳ್ಳಲಾಯಿತು, ಹೈಕಮಾಂಡ್ ನಿಂದ ಯಾವ ರೀತಿ ಒಂದು ಸಂದೇಶ ಬಂತು, ಜೊತೆಗೆ ರಾಜಭವನಕ್ಕೆ ತೆರಳಿ ಅಲ್ಲಿ ರಾಜ್ಯಪಾಲರ ಒಂದು ಅನುಮತಿಯನ್ನ ಪಡ್ಕೊಳ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಒಂದು ಮಾಹಿತಿಯನ್ನ ನೀಡ್ತಾರೆ. ಪ್ರಮುಖವಾಗಿ ಈ ಒಂದು ಪತ್ರಿಕಾಗೋಷ್ಠಿಯ ನಂತರ ನೇರವಾಗಿ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಬುಧವಾರ ಅಂದ್ರೆ 3ನೇ ತಾರೀಕು ಈಗಾಗಲೇ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಮಯವನ್ನು ಕೂಡ ನಿಗದಿ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಏನು ಒಂದು ನಿರ್ಣಯವನ್ನ ತೆಗೆದುಕೊಳ್ಳಲಾಯಿತು, ಆ ನಿರ್ಣಯದ ಪ್ರಕಾರ ರಾಜ್ಯಪಾಲರ ಬಳಿ ಹೋಗಿ ಸರ್ಕಾರ ರಚನೆಗೆ ಡಿ ಕೆ ಶಿವಕುಮಾರ್ ಅವರು ಹಕ್ಕು ಮನ್ನಾ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಸಿದ್ದರಾಮಯ್ಯ ಮತ್ತೆ ಎಲ್ಲಾ ಪ್ರಮುಖ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಾಥ್ ನೀಡಲಿದ್ದಾರೆ. ಜೊತೆಗೆ 3ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ಲೋಕಭವನದಲ್ಲೇ ಆಗುತ್ತೆ. ಸದ್ಯ ಈ ಒಂದು ಸಿಎಲ್ಪಿ ಸಭೆಗೂ ಮುನ್ನ ಒಂದು ರೀತಿ ಹೈಡ್ರಾಮಾನೇ ನಡೀತು ಅಂತ ಹೇಳ್ಬೋದು ಶಿವಕುಮಾರ್. ಯಾಕೆಂತಂದ್ರೆ ಸಿದ್ದರಾಮಯ್ಯನವರು ಈ ಒಂದು ಸಭೆಗೆ ಸುಮಾರು 40 ನಿಮಿಷಗಳ ಕಾಲ ತಡವಾಗಿ ಬರ್ತಾರೆ. ಮತ್ತೆ ಸುರ್ಜೇವಾಲಾ ಅವರು ವಿಧಾನಸೌಧದ 3ನೇ ಫ್ಲೋರ್ ಸಮ್ಮೇಳನ ಸಭಾಂಗಣದಲ್ಲಿ ಇರ್ತಾರೆ. ಮತ್ತೆ ಅವ್ರಿಗೆ ಕರೆಯನ್ನು ಕೂಡ ಮಾಡ್ತಾರೆ ಸಿದ್ದರಾಮಯ್ಯನವ್ರಿಗೆ ಅನ್ನೋ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವರು ಬಂದ ನಂತರ ಅವರು ಮತ್ತೆ ಗ್ರೌಂಡ್ ಫ್ಲೋರ್ಗೆ ಬಂದು ಸಿದ್ದರಾಮಯ್ಯನವರನ್ನ ಬರಮಾಡಿಕೊಂಡು ಸಮ್ಮೇಳನ ಸಭಾಂಗಣಕ್ಕೆ ಹೋಗದೆ ನೇರವಾಗಿ ಅವರ ಒಂದು ಚೇಂಬರ್ಗೆ ಹೋಗ್ತಾರೆ, 3rd ಫ್ಲೋರ್ ಇರತಕ್ಕಂಥ ಚೇಂಬರ್ಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ವೇಣುಗೋಪಾಲ್ ಅವರನ್ನು ಕೂಡ ತಮ್ಮ ಕಚೇರಿಗೆ ಕರೆಸ್ಕೊಂಡು ಒಂದಷ್ಟು ರಹಸ್ಯವಾಗಿ ಮಾತುಕತೆಯನ್ನ ನಡೆಸ್ತಾರೆ. ಈ ಸಂದರ್ಭದಲ್ಲಿ ಸಿಎಲ್ಪಿ ಸಭೆ ನಡೀಬೇಕಾದಂತ ಸಂದರ್ಭದಲ್ಲಿ ಈ ಒಂದು 4 ನಾಯಕರ ರಹಸ್ಯ ಸಭೆ ಏನಾಗಿರಬಹುದು, ಏನೆಲ್ಲ ಒಂದು ಮಾತುಕತೆ ಆಗಿರ್ಬೋದು ಅನ್ನೋ ಒಂದು ಕುತೂಹಲನು ಕೂಡ ಸದ್ಯಕ್ಕೆ ಇರ್ತಕ್ಕಂಥದ್ದು. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ, ಕೆಲವು ನಾಯಕರು ಅದಕ್ಕೆಲ್ಲವೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಪ್ರಮುಖವಾಗಿ ಹಿರಿಯ ನಾಯಕರಿಗೆ ತಮ್ಮ ಸಂಪುಟದಲ್ಲಿ ಸ್ಥಾನಮಾನ ಸಿಗ್ತಾ ಇಲ್ಲ, ಹೆಚ್ಚುವರಿ ಡಿಸಿಎಂ ಮಾಡಬೇಕು ಅನ್ನೋ ಒಂದು ಬೇಡಿಕೆಗಳು ಕೂಡ ಇದೆ. ಆದ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವರನ್ನ ಹಲವು ನಾಯಕರು ಭೇಟಿ ಮಾಡಿ ಫೋನ್ ಸಂಪರ್ಕವನ್ನು ಕೂಡ ಮಾಡಿ ಈ ರೀತಿಯ ಒಂದು ಡಿಮ್ಯಾಂಡ್ ಅನ್ನ ಮಾಡಿದ್ದಾರೆ. ಪ್ರಮುಖವಾಗಿ ದಲಿತ, ಅಲ್ಪಸಂಖ್ಯಾತ ಮತ್ತೆ ಲಿಂಗಾಯತ 3 ಒಂದು ಸಮುದಾಯಗಳಿಗೂ ಕೂಡ ಒಂದೊಂದು ಡಿಸಿಎಂ ಸ್ಥಾನವನ್ನ ಕೊಡಬೇಕು, ಜೊತೆಗೆ ಹಿರಿಯರನ್ನ ಒಂದು ಸಂಪುಟದಲ್ಲಿ ಪರಿಗಣಿಸಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಸಿಕ್ಕಿರ್ತಕ್ಕಂಥದ್ದು. ಆ ಒಂದು ಹಿರಿಯ ನಾಯಕರ ಒಂದು ಅಭಿಪ್ರಾಯವನ್ನ ತಮ್ಮ ಚೇಂಬರ್ಗೆ ಕರೆಸ್ಕೊಂಡು ಎಐಸಿಸಿ ನಾಯಕರಿಗೆ ಒಂದು ಮಾಹಿತಿಯನ್ನ ಸಿದ್ದರಾಮಯ್ಯನವರು ನೀಡಿದ್ದಾರೆ ಅನ್ನೊಂದು ಮಾಹಿತಿಗಳು ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಸರ್ಕಾರ ರಚನೆ ವೇಳೆ, ಸಂಪುಟ ರಚನೆ ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟು ಸುಲಭವಾಗಿ ಯಾವುದು ಕೂಡ ಕಾಣ್ತಾ ಇಲ್ಲ. ಮೊದಲಿಗೆ ಒಂದು 10 ಮಂದಿಯನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಮುಂದೆ ಇನ್ನಷ್ಟು ಸುಮಾರು 33 ಮಂದಿಯಷ್ಟು ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಏನೆಲ್ಲ ಒಂದು ಹೈಡ್ರಾಮಾ ನಡೆಯುತ್ತೆ, ಹೆಚ್ಚುವರಿ ಡಿಸಿಎಂಗಳಿಗೆ ಏನಾದ್ರೂ ಅವಕಾಶವನ್ನ ಮಾಡಿಕೊಡ್ತಾರಾ ಅನ್ನೋ ಒಂದು ಕುತೂಹಲನು ಕೂಡ ಸದ್ಯಕ್ಕೆ ಇರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ಕೂಡ ಆತಂಕ ಇದೆ. ಹೆಚ್ಚುವರಿ ಡಿಸಿಎಂ 3 ಡಿಸಿಎಂಗಳೇನಾದ್ರೂ ಆದ್ರೆ ಮುಂದೆ ಸರ್ಕಾರದಲ್ಲಿ ತಮ್ಮನ್ನ ಇಕ್ಕಟ್ಟಿಗೆ ಸಿಲುಕ್ತಕ್ಕಂಥ ಒಂದು ಪ್ರಯತ್ನಗಳೇನಾದ್ರೂ ಆಗ್ಬಿಡುವುದ ಅನ್ನೋ ಒಂದು ಆತಂಕನೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಇರ್ತಕ್ಕಂಥದ್ದು. ಹಾಗಾಗಿ ಅವ್ರ ಆಪ್ತರು ಕೂಡ ಅದೇ ರೀತಿಯ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಡಿಸಿಎಂ ಬೇಡ ಅಂತ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಿದ್ರೆ, ಈ ಕಡೆ ಸಿದ್ದರಾಮಯ್ಯ ಮತ್ತೆ ಅವ್ರ ಆಪ್ತರು ಜಾತಿವಾರು ಒಂದು ಡಿಸಿಎಂಗಳನ್ನ ಕೊಡಬೇಕು, ಮುಂಬರ್ತಕ್ಕಂಥ ಚುನಾವಣೆಗೆ ಪಕ್ಷ ಸಂಘಟನೆ ಮಾಡ್ಬೇಕಿದೆ ಅನ್ನೋ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸದ್ಯ ಈಗ ಸಿಎಲ್ಪಿ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಲ್ಪಿ ನಾಯಕರಿಗೆ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಮುಂದೆ ಅವರು ಸಂಪುಟ ರಚನೆಗೆ ಮತ್ತೆ ಸರ್ಕಾರ ರಚನೆಗೆ ಹೋಗಿ ರಾಜ್ಯಪಾಲರ ಒಂದು ಅನುಮತಿಯನ್ನು ಕೂಡ ಕೇಳ್ತಾರೆ. ಮೊದಲ ಹಂತದಲ್ಲಿ 10 ಜನ ಬಹುತೇಕ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತದೆ. 2ನೇ ಹಂತದಲ್ಲಿ ಎಷ್ಟು ಜನ, 3ನೇ ಹಂತದಲ್ಲಿ ಎಷ್ಟು ಜನ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಹಾಗೆಲ್ಲ ಏನೆಲ್ಲ ಒಂದು ಹೈಡ್ರಾಮಾ ನಡೆಯುತ್ತೆ ಅನ್ನೋದು ಕುತೂಹಲ ಇದೆ ಶಿವಕುಮಾರ್. ಆನಂದ್, ಈಗ ರಾಜ್ಯಪಾಲರನ್ನ ಯಾವಾಗ ಭೇಟಿ ಮಾಡ್ತಾರೆ, ಏನಾದ್ರು ಸಮಯ ಕೇಳಿದ್ದಾರಾ, ಯಾವಾಗ ಹೋಗ್ತಾರೆ, ಪತ್ರಿಕಾಗೋಷ್ಠಿ ಮುಗಿಸ್ ಹೋಗ್ತಾರಾ, ಅದನ್ನ ಬಗ್ಗೆ ಅಪ್ಡೇಟ್ಸ್ ಏನಾದ್ರು ಇದೆಯಾ ಆನಂದ್? ಖಂಡಿತವಾಗ್ಲೂ ಶಿವಕುಮಾರ್, ಈಗಾಗಲೇ ಸಭೆ ಮುಕ್ತಾಯ ಹಂತಕ್ಕೆ ಬಂದಿದೆ. ಕೆಲವೇ ಕ್ಷಣಗಳಲ್ಲಿ ಪತ್ರಿಕಾಗೋಷ್ಠಿ ನಡೆಯುತ್ತೆ. ಆ ಪತ್ರಿಕಾಗೋಷ್ಠಿ ನಡೆದ ನಂತರ ಅವರ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಂದಷ್ಟು ನಾಯಕರ ನಿಯೋಗ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ. ಆ ಸಂದರ್ಭದಲ್ಲಿ ಇವತ್ತು ಸಿಎಲ್ಪಿ ಸಭೆಯಲ್ಲಿ ಏನ್ ನಿರ್ಣಯನ ತೆಗೆದುಕೊಳ್ಳಲಾಯಿತು, ಆ ನಿರ್ಣಯದ ಪ್ರಕಾರ ಹಕ್ಕು ಮಣ್ಣೆಗೆ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡ್ತಾರೆ. ರಾಜ್ಯಪಾಲರು ಸಂವಿಧಾನದ ಪ್ರಕಾರ ಕೊಡ್ಲೇಬೇಕು ಅವಕಾಶವನ್ನ ಮಾಡಿಕೊಡ್ತಾರೆ. ಜುಲೈ 3ನೇ ತಾರೀಕು ಇವರ ಪದಗ್ರಹಣ ಬಹುತೇಕ ಫಿಕ್ಸ್ ಆಗಿರ್ತಕ್ಕಂಥದ್ದು. ಅವ್ರ ಜೊತೆ ಸುಮಾರು 8 ರಿಂದ 10 ಮಂದಿ ಶಾಸಕರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಶಿವಕುಮಾರ್. ಆನಂದ್, ಇದು ಜೊತೆಗೆ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯನವರು ಎಲ್ಲವನ್ನೂ ಕೂಡ ಅನುಸರಿಸಿಕೊಂಡು ಸರಿದೂಗಿಸ್ಕೊಂಡು ಜೊತೆಲೇ ಸಾಗಿಸ್ಕೊಂಡು ಹೋಗ್ತಾ ಇದ್ರು ಸರ್ಕಾರವನ್ನ. ಡಿ ಕೆ ಶಿವಕುಮಾರ್ ಅವರು ಅದೇ ರೀತಿಯಲ್ಲಿ ಮುಂದುವರಿತಾರಾ ಅಥವಾ ನಾನು ನಡೆದಿದ್ದೇ ಹಾದಿ ಅನ್ನೋ ಲೆಕ್ಕಾಚಾರದಲ್ಲಿ ಹೋಗ್ತಾರಾ ಅಂತ?
ಖಂಡಿತವಾಗ್ಲೂ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೂ 2 ವರ್ಷಗಳ ಒಂದು ಆಡಳಿತ ನಡೆಸ್ತಕ್ಕಂಥದ್ದು ಏನಿದೆ ಅದು ಸವಾಲಿನ ಕೆಲಸನೇ ಅಂತ ಹೇಳ್ಬೋದು. ಯಾಕಂದ್ರೆ ಬಹಳಷ್ಟು ಹಿರಿಯ ನಾಯಕ ಅನ್ನೋದು ಹಾಗೆ ಹೊರಟಿರಿ, ಮತ್ತೆ ಮಾತನಾಡಿಸ್ತೀನಿ. ಇನ್ನು ವಿಧಾನಸೌಧದಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಅಂತ್ಯ ಆಗಿದೆ. ಡಿ ಕೆ ಶಿವಕುಮಾರ್ ನಾಯಕನಾಗಿ ಆಯ್ಕೆ ಮಾಡಿದೆ ಸಭೆ ಎಲ್ಲರ ತೀರ್ಮಾನದಿಂದ. ಸಭೆಯಲ್ಲಿ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವರ ಸೇವೆಯನ್ನ ಸ್ಮರಿಸಿದ ನಿಯೋಜಿತ ಸಿಎಂ ಡಿ ಕೆ ಶಿವಕುಮಾರ್. ರಾಷ್ಟ್ರೀಯ ಮಟ್ಟದಲ್ಲೂ ನಿಮ್ಮ ಸೇವೆಯ ಅಗತ್ಯ ಇದೆ, ಬರೀ ರಾಜ್ಯಕ್ಕೆ ಮಾತ್ರ ಅಲ್ಲ. ಸಿದ್ದರಾಮಯ್ಯ ಅವರ ಸೇವೆ ರಾಷ್ಟ್ರೀಯ ಮಟ್ಟದಲ್ಲಿ ಬೇಕು. ಸಿದ್ದರಾಮಯ್ಯ ಅವರ ಸೇವೆಯನ್ನ ಗುಣಗಾನ ಮಾಡಿದ್ದಾರೆ ಕೆ ಸಿ ವೇಣುಗೋಪಾಲ್. ಸಿದ್ದರಾಮಯ್ಯ ಅವರಿಗೆ ಇನ್ನೂ ಕೂಡ ದೊಡ್ಡ ಅವಕಾಶ ಸಿಗಬೇಕಾಗಿದೆ. ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು ನೀವು ಅಂತ ಆಹ್ವಾನವನ್ನ ಕೊಟ್ಟಿದ್ದಾರೆ ಕೆ ಸಿ ವೇಣುಗೋಪಾಲ್. ವಿಧಾನಸೌಧದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಅಂತ್ಯ ಆಗಿದೆ. ಎಲ್ಲರ ಒಮ್ಮತದಿಂದ ಡಿ ಕೆ ಶಿವಕುಮಾರ್ ಸಿಎಲ್ಪಿ ನಾಯಕರಾಗಿ ಆಯ್ಕೆ ಮಾಡಿದೆ ಸಭೆ. ಅದಾದ ನಂತರ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಡಿ ಕೆ ಶಿವಕುಮಾರ್. ಮತ್ತೆ ಸಿದ್ದರಾಮಯ್ಯ ಅವರು ಮನವೊಲಿಸುವಂತ ಪ್ರಯತ್ನ ಮಾಡಿದ್ದಾರೆ. ಬರಬೇಕು ನೀವು, ಬರೀ ರಾಜ್ಯಕ್ಕೆ ಮಾತ್ರ ಸೀಮಿತ ಅಲ್ಲ. ನಿಮ್ಮ ಆಲೋಚನೆ, ನಿಮ್ಮ ಆಡಳಿತ, ನಿಮ್ಮ ಕೆಲಸ, ನಿಮ್ಮ ಯೋಜನೆಗಳು, ನಿಮ್ಮ ಭಾಗ್ಯಗಳು ಇವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಒಳ್ಳೆ ಆಡಳಿತ ಕೊಟ್ಟಿದ್ದೀರಿ. ಅದೇ ರೀತಿಯಲ್ಲೇ ಕೂಡ ನೀವು ರಾಷ್ಟ್ರ ಮಟ್ಟಕ್ಕೂ ಬರಬೇಕು, ನೀವು ಬನ್ನಿ ಅಂತ ಆಹ್ವಾನವನ್ನ ಕೊಟ್ಟಿದ್ದಾರೆ. ನೋಡ್ಬೋದು ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ ನೋಡಿ. ಇದು CLP ಸಭೆಯಲ್ಲಿ ನಡೆದಂಥ ದೃಶ್ಯಾವಳಿಗಳು. ಎಲ್ಲರೂ ಕೂಡ ಕೂತ್ಕೊಂಡು ನಿರ್ಧಾರವನ್ನು ಮಾಡಿ, ಚರ್ಚೆಯನ್ನು ಮಾಡಿ, ಏನೇನು ಹೇಳಬೇಕೋ ಹೇಳಿ, ಏನೇನು ಅನಿಸಿಕೆ ಅಭಿಪ್ರಾಯಗಳಿದೆ ಕೇಳಿ. ನೋಡಿ 135ಕ್ಕೂ ಹೆಚ್ಚು ಶಾಸಕರು ಏನು ಪ್ರಚಂಡ ಗೆಲುವನ್ನು ದಾಖಲಿಸಿದ್ರಲ್ಲ ಕಾಂಗ್ರೆಸ್ನವರು 2023ರ ವಿಧಾನಸಭಾ ಚುನಾವಣೆಯಲ್ಲಿ. ಆ ಗೆದ್ದಂಥ ಎಲ್ಲ ಶಾಸಕರು ಇವತ್ತು ಮತ್ತೊಮ್ಮೆ ತಮ್ಮ ನಾಯಕನನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಸೇರಿರುವಂಥ ಸಭೆ ಇದು. ಸಿದ್ದರಾಮಯ್ಯನವರು ಇದ್ರಲ್ಲ ಇಷ್ಟು ದಿನಗಳ ಕಾಲ, ಆ ಸ್ಥಾನಕ್ಕೀಗ ಮತ್ತೊಬ್ಬರನ್ನ ಆಯ್ಕೆ ಮಾಡಿಕೊಳ್ಬೇಕು. ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ, ಆಯ್ಕೆ ಹೇಗೆ ಮಾಡ್ತಾರೆ, ಏನೇನು ನಡಿಬಹುದು ಆ ಸಭೆಯಲ್ಲಿ ಅಂತ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ. ಇದೇ ರೀತಿಯಾಗಿ ನಡೆಯುತ್ತೆ ಎಲ್ಲರ ಒಮ್ಮತದ ತೀರ್ಮಾನ. ಬರ್ತಾ ಇದ್ದಾರೆ. ಈಗ ಸಭೆ ಅಂತ್ಯ ಆಗಿದೆ. ಸಭೆಯಲ್ಲಿ ಸೇರಿದಂಥ ಎಲ್ಲ ಶಾಸಕರು ಈಗ ಹೊರ ಬರ್ತಾ ಇರುವಂಥ ನೇರ ದೃಶ್ಯಾವಳಿಗಳು ಲೈವ್ನಲ್ಲಿ ನೋಡ್ತಾ ಇದ್ದೀರಿ. ವಿಧಾನಸೌಧದಿಂದ ಸಭೆ ಮುಗಿಸ್ಕೊಂಡು ಬರ್ತಾ ಇರುವಂಥ ಶಾಸಕರುಗಳನ್ನ, ತಮ್ಮ ಹೊಸ ನಾಯಕನನ್ನು ಆಯ್ಕೆ ಮಾಡಿಕೊಂಡು ಈಗ ಎಲ್ಲರೂ ವಾಪಸ್ ಬರ್ತಾ ಇದ್ದಾರೆ. ಸಭೆ ಅಂತ್ಯವಾಗಿರುವಂಥ ಹಿನ್ನೆಲೆ ಸಭೆಯನ್ನು ಮುಗಿಸ್ಕೊಂಡು ಶಾಸಕರು ವಾಪಸ್ ಬರ್ತಾ ಇರೋದು. ಸಭೆಯಲ್ಲಿ ತೀರ್ಮಾನವನ್ನು ಹೇಳಿದ್ದಾರೆ. ಅವರವರ ಅನಿಸಿಕೆಗಳನ್ನು, ಅವರ ಒಮ್ಮತದ ನಿರ್ಧಾರವನ್ನು ಮಾಡಿ ನಾಯಕನನ್ನು ಆಯ್ಕೆ ಮಾಡಿಕೊಂಡು ಇವರೇ ಇನ್ನು ಮುಂದೆ ನಮ್ಮ ನಾಯಕ, ಇವರೇ ಇರ್ತಾರೆ ನಮಗೆ CLP ನಾಯಕರಾಗಿ ಅಂತ ಎಲ್ಲರೂ ಈಗ ಸಭೆ ಮುಗಿಸ್ಕೊಂಡು ಬರ್ತಾ ಇರುವಂಥ ದೃಶ್ಯಾವಳಿಗಳು ನೇರ ಲೈವ್ನಲ್ಲಿ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ನೋಡ್ಬೋದು ಕೆಲವರು ಖುಷಿಯಿಂದ ಬರ್ತಾ ಇದ್ದಾರೆ, ಹೊಸ ನಾಯಕ ಸಿಕ್ಕರು ನಮಗೆ ಅಂಥೇಳಿ. ಇನ್ನು ಕೆಲವರು ಸಿದ್ದರಾಮಯ್ಯನವ್ರನ್ನ ಕಳ್ಕೊಂಡಿದ್ದೀವಿ ಅಂತ ಬೇಜಾರಿನಲ್ಲೂ ಕೂಡ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾರಿಗೂ ಬೇಜಾರೇ ಇಲ್ಲಪ್ಪ ಸಿದ್ದರಾಮಯ್ಯವ್ರು ಕಳ್ಕೊಂಡಿದ್ದು ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಸಿದ್ದರಾಮಯ್ಯ ಅವರು ಕಳ್ಕೊಂಡಿದ್ದಕ್ಕೆ ಬೇಜಾರು ಕೂಡ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ಆ ರೀತಿಯಾದಂಥ ನಾಯಕ, ಎಂಥ ಲೀಡರ್ಶಿಪ್ ಗುಣ ಇದ್ದಂಥವರು, ಎಂಥ ಲೀಡರ್. ಆ ನಾಯಕನನ್ನು ಕಳ್ಕೊಂಡು ಹೊಸ ನಾಯಕನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅನ್ನೋ ಬೇಜಾರು ಕೂಡ ಇರುತ್ತೆ. ಇನ್ನು ಕಡೆ ರಾಜೀನಾಮೆ ಕೊಟ್ಟಿದ್ದಾರಲ್ಲ ನೋಡಿ, ಸಿದ್ದರಾಮಯ್ಯವರು ಕೂಡ ಈಗ ಸಭೆಯಿಂದ ಬರ್ತಾ ಇರುವಂಥ ದೃಶ್ಯ. ಸಭೆ ಆಯಿತು, CLP ಸಭೆ ಆಗಿ ನಿರ್ಧಾರ ಆದಮೇಲೆ ಅವರು ಕೂಡ ಈಗ ಸಭೆಯಿಂದ ಹೊರ ನಡೆದಿದ್ದಾರೆ.